ಯತ್ನಾಳ್ ಅವ್ರದ್ದು ನಿನ್ನೆನೇ ಅವ್ರು ಹೇಳ್ಬಿಟ್ರು, ನಾನು ಬಿ ಜೆ ಪಿ ಚಿಹ್ನೆಯಲ್ಲಿ ನಾನು ಬಂದಿದ್ದೀನಿ, ನಾನು ಬಿ ಜೆ ಪಿ ಚಿಹ್ನೆಗೆ ಓಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಓಟು ಅವರು ಪ್ರಾಮಾಣಿಕವಾಗಿ ಹಾಕಿದ್ದಾರೆ. ಸೊ ನಾಳೆ ಬರತಕ್ಕಂಥ ಚುನಾವಣೆಯನ್ನು ಕೂಡ ಇದೇ ಥರದ ವಾತಾವರಣನ ನಾವು ಸೃಷ್ಟಿ ಮಾಡ್ತೀವಿ. ಬಿ ಜೆ ಪಿನ 2028ಕ್ಕೆ ಕರ್ನಾಟಕದಲ್ಲಿ ತರ್ತೀವಿ. ಯಾವ ಟೀಮಂದ? ನಾನು ಬಿ ಜೆ ಪಿ ಟೀಮಲ್ಲಿದ್ದೀನಿ. ರಾಜ್ಯಾಧ್ಯಕ್ಷ ಬದಲಾವಣೆ ಐ ಥಿಂಕ್ ಅವರು ಹೆಂಗಿದ್ರು ನೀವು 2.5 ವರ್ಷ 3 ವರ್ಷ ಮುಗಿಸ್ತಾನೆ ಬಂದ್ಬಿಟ್ರು. ಇವಾಗ ನವಂಬರಿಗೆ ಅದು ಮುಗೀತದೆ ಟರ್ಮ್ಸ್ ಅವ್ರದ್ದು ಅವಧಿ. ಮತ್ತು ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ಥರವಾದ ಅಧಿಕೃತವಾಗಿ ನೀವೇ ಇದು ನಾಮಿನೇಷನ್ ಹಾಕಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿಲ್ಲ. ಅವ್ರು ನಾಮಿನೇಷನ್ ಹಾಕಿ ನೀವು ಇದನ್ನು ಅಂತ ಹೇಳೋವರೆಗೂ ಕೂಡ ನಮಗೆ ಒಂದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಧ್ವನಿ ಇದೆ. ನೀನು ನಿನ್ನ ಭಾವನೆಗಳನ್ನು, ನಿನ್ನ ವಾದವನ್ನು ಮಂಡಿಸ್ಬೋದು ಅಂತೇಳಿ ನಾನು ಆ ವಾದವನ್ನು ಮಂಡಿಸ್ತಾ ಇದ್ದೀವಿ. ಸತತವಾಗಿ 2 ವರ್ಷದಿಂದ ಮಂಡಿಸ್ತಾ ಇದ್ದೀವಿ. ಸೊ ಇವತ್ತಲ್ಲ ನಾಳೆ ಅದಕ್ಕೆ ನಾನಾ ಕಾರಣಗಳಿದ್ದಾವೆ. MP ಎಲೆಕ್ಷನ್ಸಲ್ಲಿ ನಾವು ಕಳ್ಕೊಂಡಿದ್ದೀವಿ, 25 ಇದ್ದಿದ್ದನ್ನು ಈಗ 17ಕ್ಕೆ ಬಂದಿದ್ದೀವಿ. ಬೈ ಎಲೆಕ್ಷನ್ಸ್ ಕಳ್ಕೊಂಡಿದ್ದೀವಿ, ಕೌನ್ಸಿಲ್ ಎಲೆಕ್ಷನ್ಸ್ನ ಕಳ್ಕೊಂಡಿದ್ದೀವಿ. ನಿನ್ನೆನೂ ಕೂಡ ನಮಗೆ ಈ ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥದ್ದು ಹಿಡಿತಾ ಇಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಬಂದಿದೆ. ಈ ಥರದ ಅನೇಕ ವಿಚಾರಗಳಲ್ಲಿ ಎಲ್ಲವೂ. ಆಮೇಲೆ ವಕ್ಫ್ ಹೋರಾಟ ಮಾಡಿದ್ವಿ, ಅಥವಾ ಬಾಂಗ್ಲಾದೇಶ ನುಸುಳುಕೋರರ ಬಗ್ಗೆ ಮಾತಾಡಿದ್ವಿ, ವಾಲ್ಮೀಕಿ ಬಗ್ಗೆ ಮಾಡಿದ್ವಿ. ಇದೇ ಹಿಂದಿನ ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಆಫ್ ದ ಹೌಸು ನಾನು ಕನ್ಫೆಷನ್ನೇ ಮಾಡಿದರು, ನಾನು 185 ಕೋಟಿ ಇದಾಗಿಲ್ಲ, ಅವ್ಯವಹಾರ ಆಗಿಲ್ಲ, ಅದು ಓನ್ಲಿ 87 ಕೋಟಿ ಮಾತ್ರ ಅವ್ಯವಹಾರ ಆಗಿದ್ದು ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಹೌಸೇ ಇದು ಮಾಡ್ಕೊಂಡ್ರು. ಅದೇ ರೀತಿಯ ರಾಜಣ್ಣ ಇದೇ ಕೂತಿರ್ತಕ್ಕಂಥ ಮಂತ್ರಿಗಳನ್ನ ನನ್ನ ಮೇಲೆ CD ಮಾಡಿದ್ದಾರೆ ಅಂತೇಳಿ ಅವರು ಮಾಡಿದರು. ಪ್ರತಿಪಕ್ಷಗಳು ನೀವು ಹೇಳಿದಾಗೆ ಈ ಥರ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಮಾಡಿಲ್ಲ. ಯಾಕಂದರೆ ನಾವು ಒಬ್ಬ ರಾಜಕೀಯ ಮನೆಯಿಂದ ಬಂದಿರೋದ್ರಿಂದ ನಮ್ಮ ಅಪ್ಪರನ್ನ ನೋಡಿದ್ದೀನಿ. ರಾಮಕೃಷ್ಣ ಹೆಗಡೆ ಟೈಮಿಗೆ ಹೇಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡಿದರು ಅಂತೇಳಿ, ಯಡಿಯೂರಪ್ಪನವ್ರು ಪ್ರತಿಪಕ್ಷವಾಗಿ ಹೇಗೆ ಕೆಲಸ ಮಾಡಿದರು ಅಂತೇಳಿ ಅವ್ರ ಜೊತೆಗೂ ಕೆಲಸ ಮಾಡಿದ್ದೀನಿ. ಖರ್ಗೆ ಅವರಿದ್ದಾಗ ಖರ್ಗೆ ಅವ್ರ ಜೊತೆಗೂ ಕೆಲಸ ಮಾಡಿ. ಪ್ರತಿಪಕ್ಷಗಳು ಹೇಗೆ ಕೆಲಸ ಮಾಡ್ತಾವಂದರೆ ಅಗ್ರೆಸಿವ್ ಆಗಿ ಮಾಡ್ತವೆ. ಇಲ್ಲೇನು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದಾಗ ಪಕ್ಷಕ್ಕೆ ಕೊಡ್ತಾ ಬರ್ಬೋದು. ಅಷ್ಟರೊಳಗೆ ಇದೆಲ್ಲದನ್ನೂ ಕೂಡ ಸರಿ ಮಾಡ್ಕೊಂತೀವಿ ಅಂತ ಹೇಳಿದ್ದೀನಿ ನಾನು.